ಸರ್ಕಾರಕ್ಕೆ, ಸಚಿವ ಜಮೀರ್ ಅಹಮದ್ಗೆ ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದುಡ್ಡು ತೆಗೆದುಕೊಂಡು ಹಣ ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಲೂಟಿ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ಸಿನ ಶಾಸಕರ ಅಂತ ವಿಠಲ್ ಕಟಕದವರು ಆಪ್ತ ಕಾರ್ಯದರ್ಶಿ ಬಗ್ಲಿ ಅಂತೇಳಿ ಆ ಮುಂದಿನ ವ್ಯಕ್ತಿ ಮಾತಾಡಿದ್ದು ನಾನು ಕೇಳಿದ್ದೀನಿ. ಅಂದ್ರೆ ಇದ್ರಾಗ ಏನು ಅವ್ರು ಏನ್ ಹೇಳ್ಯಾರ, PA ಇದ್ರ ಅರ್ಥ ರೊಕ್ಕ ಕೊಡ್ಲಾರ್ದವ್ರಿಗೆ ಮನಿ ಇಲ್ಲ ಅಂತೇಳಿ. ಇದು MLA ಅವರು ಕೋಟಾದಾಗೆ ನಾವು ರೊಕ್ಕ ದುಡ್ಡು ಕೊಟ್ಟು ಮನಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರಬೇಕು ಈ ತರ ಹೇಳಿದಾರೆ. ಅದನ್ನು ನೋಡ್ಬೇಕು ನಾನು ಇಷ್ಟು. ಯಾಕಂತಂದ್ರೆ ಹಗರಣ ಅಲ್ಲೇ ನಡೆದ ಅಂತಂದ್ರೆ ಇವ್ರು ಮಾಡೋದು ಅಂತ ದೊಡ್ಡ ಮಾತು. ನಕಲಿ ಆಡಿಯೋ ಹೇಳ್ತಾ ಇದ್ದಾರೆ ಸರ್ ಶಾಸಕರು. ಅಸ್ಲಿಯೋ ಆದ್ರೆ ಅವ್ರ ಫೋಟೋನು ಇದೆ, ಅವ್ರ ವಯಸ್ಸು ಇದೆ, ಮಾತಾಡೋದು ಮುಂದಿಂದು ಏನು ಯಾರು PA ಅವ್ರಿಗೆ ಮಾತಾಡಿದ್ದು ಅದನ್ನು ಎಲ್ಲ ಇದೆ. ನಕಲಿ ಇದೆ. ಈಗ ನಾನೇನು ಹೇಳ್ತೀನಿ, BR ಪಾಟೀಲ್ರೆ ನಾ ಮಾತಾಡೋದು ಸತ್ಯ ಅಂತ ಹೇಳ್ತಾರ, ನೀವು ಮುಚ್ಕೊಳಕ್ಕೆ ಏನು ಹೇಳಿರ್ಬೋದು PA ನಕಲಿ ಇದೆ ಅಂತೇಳಿ. BR ಪಾಟೀಲ್ರಿ ಇನ್ನೂ ಆದ್ರೂ ಕೇಳ್ರಿ ನೀವು, ಹೌದು ಇದು ಮಾತಾಡಿದ್ದು ನಾನೇ, ಅದು ನಂದೇ ಧ್ವನಿ, ಇದು ಎಲ್ಲ ಹೇಳಿದ್ದು ನಿಜ ಅದ, CM ಕರೆದ್ರು ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾರ. ಅವ್ರು ದೊಡ್ಡವರು ಹಂಗೆ ಹೇಳ್ತಾರಂದ್ರೆ ಇದ್ರ ಅರ್ಥ ಈ PA ಅಂದ್ರೆ ಸಣ್ಣವ್ರು ಇರ್ತಾರೆ, ಏನೋ ಅವ್ರಿಗೆ ಗಾಬರಿ ಆಗಿರ್ಬೇಕು, ನಾ ಏನೋ ಮಾತಾಡ್ಲಕ್ಕೆ ಏನೋ ಆಯ್ತು ಅಂತ ಹೇಳಿ ಆಗಿರ್ಬೋದು, ಆ ಥರ ಹೇಳಿರ್ಬೇಕು. ಮತ್ತು ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದ್ರು ಗೊತ್ತ, ನಾನು ನೋಡಿದ್ದೀನಿ ಇವತ್ತು ಪೇಪರ್ದಾಗ ನೋಡಿದೆ. BR ಪಾಟೀಲ್ರಿಗೆ ಏನೋ ತಪ್ಪು ಕಲ್ಪನೆ ಆಗಿರ್ಬೇಕಂತ. ಇದ್ರ ಅರ್ಥ ಅಂತ ಹಿರಿಯರವರು ಅನುಭವಿಗಳು ಪ್ರಿಯಾಂಕಾ ಖರ್ಗೆ ಅವ್ರು ಎಲ್ಲರಾದ್ರೂ ಒಂದು ಮುಂಗೈ ಅಂತ ಏನೋ ಅಂತಾರಲ್ಲ, ನಂದು ಒಂದು ಇರ್ಲಿ ಅಂತೇಳಿ ಈ ತರ ಅವ್ರು ತಪ್ಪು ಕಲ್ಪನೆ ಅವ್ರು ಸ್ವತಃ ಅವರೇ ಹೇಳ್ತಾರೆ, ಹೇಳಿದ ಸತ್ಯ ಅಂತೇಳಿ. ಈ ತರ ಅವ್ರು ಏನದಾರ ಮಂಡತನ, ಕಾಂಗ್ರೆಸ್ಸಿನ ಏನು ಸಚಿವರಿದಾರಲ್ಲ ಬರೇ ಮಂಡತನ ತೋರಿಸುದು. ಹೀಗಾಗಿ ಈ ಸರ್ಕಾರ ತೊಲಗಬೇಕು ಅನ್ನೋ ಉದ್ದೇಶ ನಾನು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಲೂಟಿ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ನಮ್ದೇನು ಕೆಲಸಕ್ಕೆ ಇಲ್ಲ. ನಾವು 136 ಮಂದಿ ಬಂದ್ರು ಉಪಯೋಗ ಇಲ್ಲ. ನಾವು ಕಾಂಗ್ರೆಸ್ನಾಗ ಯಾರು ದುಡ್ಡು ತಗೊಂಡು ಹೋಗೋರು ಕೊಡ್ತಾರ. ಆ ವಸತಿ ಖಾತೆ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಸರ್ಫರಾಜ್ ಹುಸೇನ್ ಅವ್ರ ಕಡೆ ಮಾತಾಡಿದ್ದ ಬಂದಿರ್ತಕ್ಕಂಥ 50,000 ದುಡ್ಡು ಕೊಟ್ಟು ಅವ್ರು ಮನೆ ಕೊಡ್ಬೇಕಾಗಿತ್ತಂದ್ರೆ ಬಡವ್ರು ಹೇಳ್ತಾರೆ. ಅವ್ರು ಬಡವ್ರ ಕಡೆ 50,000 ಎಲ್ಲಿರ್ತಾವ? ಬಡವ್ರ ಮನೆ ಮುಟ್ಟಲು ಅಂತೀವು, ಶ್ರೀಮಂತರಿಗೆ ಮನೆ ಕೊಡಕತ್ತೀರಿ ನೀವು. ಬಡವ್ರ ಅಲ್ಲೇ ಅದಾರ ಅವರು. ಕಾಂಗ್ರೆಸ್ ಯೋಜನೆ ನೀವು ಇಂದಿರಾ ಗಾಂಧಿ ಕಾಲದಲ್ಲಿ ಹಾಕೋದು ಬಂದ್ರು, ನೀವು ಪಂಚವಾರ್ಷಿಕದಲ್ಲಿ ಹಾಕೋದು ಬಂದಿರಿ. ಇವತ್ತು ಒಬ್ರು ಬಡವಡ ಇರಬಾರ್ದು. ನೀವು ಮಾಡಿದ್ ನೋಡಿದ್ರ ಮನೆಯಿಂದ ಎಳೆದಿರ್ತಕ್ಕ ಒಬ್ರು ಇರಬಾರ್ದು. ಸೋಮಣ್ಣವ್ರು ಪಟ್ಟಿರ್ತಕ್ಕ ದಾಖಲೆ ಮನೆ ನೋಡಿದ್ರ ಎಲ್ಲಿ ಹೋದ್ರು ಮನೆ ಅಂತಾರೆ, ಎಲ್ಲಿ ಹೋದ್ರು? ಕಾಂಗ್ರೆಸ್ನ ಪುಡಾರಿಗಳು, ಅಲ್ಲಿ ಶಾಸಕರು, ಜಿಲ್ಲಾ ಸದಸ್ಯರು, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಅವ್ರ ಮುಖಾಂತರ ದುಡ್ಡು ಅವರಷ್ಟು ತಗೊಂಡ್ರು ನಿಮ್ಗಟ್ಟು ಕೊಟ್ಟರು. ಅವ್ರಿಗೆ ಮನೆ ಕೊಡಕತ್ರಿ, ಬಡವರು ಬಡವಾಗಿ ಹೋದಾರ, ಮನೆ ಇನ್ನೂ ಹಾಗೇ ಇಲ್ಲ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ 2-3 ವರ್ಷದೊಳಗೆ ಬಡವರನ್ನ ಮನೆ ಇರ್ತಕ್ಕಂಥ ಬಡವರು ಒಬ್ಬರು ಇರಬಾರ್ದು ಅಂತ ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ತಗೊಂಡಂತ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ, ಜಮೀರ್ ಖಾನ್ ಅವರು ವಸತಿ ಮಂತ್ರಿಯಾಗಿ ಸಂಪೂರ್ಣವಾಗಿ ಈ ಮನೆ ಹಂಚುವ ವಿಷಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀರಿ, ಬಡವರನ್ನ ಹಾಳು ಮಾಡಿದ್ದೀರಿ, ವಿಜಯಪುರ ಕಿಶಾ ತುಂಬಿಸಿರಿ. ಅದಕ್ಕೆ ನೀವು ನಿರ್ದಿಷ್ಟವಾಗಿ ಎಲ್ಲರೂ ಕೂಡ ಏನು ವಿಚಾರ ಮಾಡಲ್ಲ, ಸ್ಥಾನ ಬಿಟ್ಟು ಅಧಿಕಾರ ಬಿಟ್ಟು ಮನೆಗೆ ಹೋಗ್ಬೇಕು ಅಂತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲಾಗಿದೆ ಬಿಜಾಪುರ ನಗರದೊಳಗೆ. ಇದು ಒಂದೇ ಅಲ್ಲ, ಮೂಡ ಹಗರಣ ಆಯ್ತು, ಎಲ್ಲವನ್ನು ದಾಸಿ ಮಾಡಿ ಉತ್ತರ ತಗೊಂಡ್ರಿ ನೀವು.
SC ST ಸಮಾಜದ ಹಣ 127 ಕೋಟಿ ರೂಪಾಯಿ SC ಸಮಾಜದ ಹಣ ಅದನ್ನ ಯಾರು ಕೊಟ್ಬಿಟ್ರಿ, ಗ್ಯಾರಂಟಿ ಬಳಸ್ಬಿಟ್ರಿ. SC ಸಮಾಜದ 22,000 ಕೋಟಿ ರೂಪಾಯಿ ಗ್ಯಾರಂಟಿ ಬಳಸ್ಬಿಟ್ರಿ. ಯಾರು ಕೂಡ ಗ್ಯಾರಂಟಿ ಹಾಕಿದ್ರ ನಿಮ್ಗೆ ಕೊಡೋದು ಹಾಕಿದ್ರೆ ಯಾಕೆ ಕೊಟ್ಟರು? ಯಾಕಂದ್ರೆ ಶಾಮು ಒಬ್ಬ ಬಿದ್ದಾರ ಒಬ್ಬ MLA ಒಂದು ಕತೆ ಹೇಳಿದ್ರು ಅವರು.